ಗೋವಿಂದರಾಜು ಅನಂತರಾಜು ನನ್ನ ಅಸೋಸಿಯೇಷನ್ ನೀವೇನು ಮಾಡಕ್ಕಾಗಲ್ಲ ರೀ. ನೀವೇನ್ ಮಾಡಕ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ನಾನು ಫೈಟ್ ಮಾಡ್ತೀನಿ, ನಾನು ಬನ್ರಿ ಮೈದಾನಕ್ಕೆ, ಬಹಿರಂಗ್ ಚರ್ಚಾಗ್ ಬನ್ರಿ ನೀವಿಬ್ರು. ಇರೋ ಬರೋದನ್ನೆಲ್ಲ ದೋಚಿ ಗುಡ್ಸಿ ಗುಂಡಾಂತರ ಮಾಡಾಕ್ಬಿಟ್ರಲ್ಲೇನ್ರಿ ಕರ್ನಾಟಕ ಕ್ರೀಡಾ ಕ್ಷೇತ್ರ. ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಆರ್ಗನೈಸೇಷನ್ ನಾವು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಕಟ್ಟಿರೋದ್ರಿ. ನಿಮ್ಮಂಗ ಬಕೆಟ್ ಹಿಡಿದು ಎದುರಿಸಿ ಬದರಿಸಿ ಅದು ಇದು ಮಾಡಿ ಬ್ಲಾಕ್ ಮೇಲ್ ಮಾಡಿ ಬದುಕಿದವ್ರಲ್ಲ ರೀ ಗೋವಿಂದರಾಜು ಅನಂತರಾಜು. ಜನನೇ ನಿಮ್ಮನ್ನ ತೆಗೆದು ಉಗಿದು ಆಚೆ ಓಡಿಸಕ್ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಆತ್ಮೀಯ ಸ್ನೇಹಿತರೆ, ನಾನ್ ನಿಮ್ಮ ನಂದಕುಮಾರ್. ಈಗ ನಮ್ಮ ಕರ್ನಾಟಕ ಕ್ರೀಡಾ ಕ್ಷೇತ್ರದಲ್ಲಿ ನಡೆಯುತ್ತಿರುವಂತ ಅಕ್ರಮಗಳು, ಅನ್ಯಾಯಗಳು, ದೌರ್ಜನ್ಯಗಳು, ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಹೆಸರಲ್ಲಿ ಅನಂತರಾಜು, ಗೋವಿಂದರಾಜು ಇವ್ರು ಮಾಡ್ತಾ ಇರುವಂತ ಅನ್ಯಾಯಗಳಿಗೆ ಕಡಿವಾಣ ಹಾಕಕ್ಕೆ ನಾವು ನಮ್ಮ ಒಂದು ಹೋರಾಟವನ್ನ ಚಾಲನೆಗೆ ತರ್ತಾ ಇದ್ದೀವಿ. ನೋಡಿ ಸ್ನೇಹಿತರೆ, ನಮ್ಮ ರಾಜ್ಯ ವಾಲಿಬಾಲ್ ಸಂಸ್ಥೆ ಇದೆ, 40-50 ವರ್ಷ ಇತಿಹಾಸ ಇರುವಂತ ನಮ್ಮ ಸಂಸ್ಥೆ. ನನ್ನ ಮೇಲಿರೋ ದ್ವೇಷಕ್ಕೆ ನಮ್ಮ ಸಂಸ್ಥೆಗೆ ಪ್ಯಾರಲಲ್ ಆಗಿ ಒಂದು ಬಾಡಿ ಕಟ್ತಾನೆ ಇವನು ಗೋವಿಂದರಾಜು ಅನಂತರಾಜು ಅಂತ. ಆ ಬಾಡಿ ಪಾಪ ಅವ್ರೇನೋ ಮೊನ್ನೆ ಏನೋ ಟೂರ್ನಮೆಂಟ್ ಮಾಡಿದ್ರು, ಅಲ್ಲಿ ಟೀಮ್ಗಳು ಬಂದಿಲ್ಲ, ಇನ್ನೊಂದು ಬಂದಿಲ್ಲ ಅಂತಂದ್ರೆ, ಹಾಲ್ ಕುಡ್ದಿದ್ ಮಕ್ಳೇ ಬದುಕಲ್ಲ ಸ್ವಾಮಿ, ವಿಷ ಕುಡ್ದಿದ್ ಮಕ್ಳು ಎಲ್ಲಿ ಬದುಕಕ್ ಆಗ್ತೈತೆ? ಇದ್ರ ಮಧ್ಯದಲ್ಲಿ ಅವನು ರಾಮೋದಾರು ಯಾರೋ ಒಂದ್ 4 ದಿನ ಕರ್ಕೊಂಡು ಅಲ್ಲೆಲ್ಲೋ ಊರಲ್ಲಿ ಇನ್ನೊಂದ್ ಯಾವ್ದೋ ಅಸೋಸಿಯೇಷನ್ ಕಟ್ಟಿ, ಅಲ್ಲಿ ಅವ್ರೊಂದು ಅಸೋಸಿಯೇಷನ್, ಅವ್ರೊಂದು ಅಧ್ಯಕ್ಷ, ಅವ್ರೊಂದು ಕಾರ್ಯದರ್ಶಿ ಅಂತ ಮಾಡ್ಕೊಂಡವ್ರು. 18ರಿಂದ 25 ತನಕ ಗೋವಿಂದರಾಜು, ನೀನು ಅನಂತರಾಜು, ರಾಮೋದಾರು ನೀವೆಲ್ಲ ಸೇರಿ ಏನೇನ್ ಆಟ ಆಡಿದ್ರಿ ಅಂತ ಏನನ ಮಾಡಕ್ ಆಯ್ತೇನ್ರಿ ರಾಜ್ಯದಲ್ಲಿ ನಮ್ಮನ್ನ? ರೀ, ನಮ್ಮ ಮನೆ ಮಠ ಹೆಂಡತಿ ಮಕ್ಕಳು ಎಲ್ಲಾರನು ತ್ಯಾಗ ಬಲಿ ಮಾಡಿ ಬಲಿದಾನ ಕೊಟ್ಟು ನಾವು ಈ ರಾಜ್ಯದಲ್ಲಿ ಬಲಿಷ್ಠವಾದ ಕರ್ನಾಟಕ ವಾಲಿಬಾಲ್ ಸಂಸ್ಥೆ ನಾವು ಕಟ್ಟಿರೋದ್ರಿ. ನನ್ನ ಪ್ಲೇಯರ್ಸ್ ಕಷ್ಟ ಸುಖಕ್ಕೆ ನಾನು ಆಗಿದ್ದೀನಿ, ನನ್ನ ಅಫಿಷಿಯಲ್ಸ್ ಕಷ್ಟ ಸುಖಕ್ಕೆ ನಾನು ಆಗಿದ್ದೀನಿ. ನಾನು ಒಂದು ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನಮ್ಮ ಆರ್ಗನೈಸೇಷನ್ ನಾವು ಎಮೋಷನಲ್ ಬಾಂಡಿಂಗ್ ಅಲ್ಲಿ ಕಟ್ಟಿರೋದ್ರಿ. ನಿಮ್ಮಂಗ ಬಕೆಟ್ ಹಿಡಿದು ಎದುರಿಸಿ ಬದರಿಸಿ ಅದು ಇದು ಮಾಡಿ ಬ್ಲಾಕ್ ಮೇಲ್ ಮಾಡಿ ಬದುಕಿದವ್ರಲ್ಲ ರೀ ಗೋವಿಂದರಾಜು ಅನಂತರಾಜು. ನಿಮ್ಮ ಮನೆಯಿಂದ ನೀವಿಬ್ರು 100 ರೂಪಾಯಿ ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಿದಿರನ್ರಿ, ಇವತ್ತು ನಿಮ್ಮ ಜೀವನ ನಡೀತಾ ಇರೋದು, ಇವತ್ತು ನೀವು ಆದಾಯ ನಿಮ್ಮೆಲ್ಲ ಇದು ನಡೀತಾ ಇರೋದು ಇವತ್ತು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಹೆಸರಲ್ಲಿ, ಕ್ರೀಡಾ ಹೆಸರಲ್ಲಿ ನೀವು ಮಾಡ್ತಾ ಇರುವಂತ ದೌರ್ಜನ್ಯ, ನೀವು ಮಾಡ್ತಾ ಇರೋ ಭ್ರಷ್ಟಾಚಾರ, ನೀವು ಮಾಡ್ತಾ ಇರೋ ಅನಾಚಾರದಿಂದ ಏನ್ರಿ ಕಾಂಟ್ರಿಬ್ಯೂಷನ್ ನಿಮ್ದು? ಏನ್ ಕಾಂಟ್ರಿಬ್ಯೂಷನ್ ನಿಮ್ಮಿಬ್ಬರದು? ನನ್ನ ಅಸೋಸಿಯೇಷನ್ ನೀವು ಮಾಡ್ತಾ ಇದ್ದೀರಾ, ನಾನ್ ಚಾಲೆಂಜ್ ಆಗಿ ತಗೊಂಡಿದ್ದೀನಿ, ನಾನ್ ಫೇಸ್ ಮಾಡ್ತೀನಿ ನಿಮ್ಮನ್ನ, ನಾನ್ ಫೇಸ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ ರೀ. ನನ್ನಿಂದ ನನ್ ಜನ ಇದಾರ್ರಿ, ನನ್ ಭಗವಂತನ ಆಶೀರ್ವಾದ ಇದಾರ್ರಿ. ಗೋವಿಂದರಾಜು ಅನಂತರಾಜು ಬನ್ರಿ ಮೈದಾನಕ್ಕೆ, ಬಹಿರಂಗ್ ಚರ್ಚಾಗ್ ಬನ್ರಿ ನೀವಿಬ್ರು. ಇರೋ ಬರೋದನ್ನೆಲ್ಲ ದೋಚಿ ಗುಡ್ಸಿ ಗುಂಡಾಂತರ ಮಾಡಾಕ್ಬಿಟ್ರಲ್ಲೇನ್ರಿ ಕರ್ನಾಟಕ ಕ್ರೀಡಾ ಕ್ಷೇತ್ರನ, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನ, ಬೇರೆ ಸ್ಟೇಟ್ ಅಸೋಸಿಯೇಷನ್ಗಳನ್ನೆಲ್ಲ ನುಚ್ಚು ನೂರು ಮಾಡಾಕ್ಬಿಟ್ರಲ್ವೇನ್ರಿ ನೀವಿಬ್ರು ಸೇರ್ಕೊಂಡು. ಯಾರನ್ನ ಒಬ್ಬರ್ರಿ ನಿಮ್ ಬಕೆಟು ಮಗ್ಗುಗಳು ಬಿಟ್ಟು ಯಾರನ್ನ ಒಬ್ರು ಈ ಕ್ರೀಡಾ ಕ್ಷೇತ್ರದಲ್ಲಿ ನೀವು ಒಳ್ಳೆಯವರು ಅಂತ ಹೇಳಿರಿ. ನೀವ್ ಹೇಳಿದ ಕೆಲಸ ನಾನ್ ಮಾಡ್ತೀನಿ. ನಾಚಿಕೆ ಆಗ್ಬೇಕ್ರಿ ನಿಮ್ಗೆ. ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಜನನೇ ನಿಮ್ಮನ್ನ ತೆಗೆದು ಉಗಿದು ಆಚೆ ಓಡ್ಸಕ್ ಮುಂಚೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ರಿ. ಗೋವಿಂದರಾಜು ಅನಂತರಾಜು, ನನ್ನ ಅಸೋಸಿಯೇಷನ್ ನೀವೇನು ಮಾಡಕ್ ಆಗಲ್ಲ ರೀ. ನೀವೇನ್ ಮಾಡಕ್ ಬಂದ್ರು ನಾನು ಫೇಸ್ ಮಾಡ್ತೀನಿ, ನಾನು ಫೈಟ್ ಮಾಡ್ತೀನಿ, ನಾನು ಫಿನಿಶ್ ಮಾಡ್ತೀನಿ. ಏನ್ ಬೇಕಾದ್ರೂ ತೊಂದರೆ ಕೊಡಿ, ನಾನು ಫೇಸ್ ಮಾಡ್ತೀನಿ. ನನ್ನ ಗೇಮ್ನ ಕೆಟ್ಟವ್ರ ಕೈಗೆ ನಾನು ಕೊಡಲ್ಲ ರೀ. ನನ್ನ ಕಾಲ ಮುಗಿದ ಮೇಲೆ ಇದೊಂದು 4x100 ಮೀಟರ್ ರಿಲೇ ಇದ್ದಂಗೆ ರೀ. ದೊಡ್ಡವರು ನನಗೊಂದು ಬುನಾದಿ ಹಾಕಿ ನನಗೊಂದು ಜವಾಬ್ದಾರಿ ಕೊಟ್ಟವ್ರೆ, ಅದನ್ನ ನಾನು ಸರ್ವಸ್ವನೇ ಕೊಟ್ಟು ನನ್ನ ಜೀವನನೇ ದಾರಿ ಎಳೆದು ನಾನು ಈ ಮಟ್ಟಕ್ಕೆ ತಂದಿದ್ದೀನ್ರಿ. ಅದು ನನಗ್ ಗೊತ್ತು, ನನ್ನ ವಾಲಿಬಾಲ್ ಫ್ಯಾಮಿಲಿ ಗೊತ್ತು, ನನ್ನ ವಾಲಿಬಾಲ್ ಫ್ರಾಟರ್ನಿಟಿ ಗೊತ್ತು ಅಂತ. ನೀನೇನೋ ಮಾಡಕ್ಕಾಗತ್ತೆ? ಏನು ಮಾಡಕ್ಕಾಗಲ್ಲ ನೀವಿಬ್ರು ಅಂತ. ಅವ್ರಿಬ್ರು ಅವ್ರೊಂದ್ 4 ಜನನ್ ಕಟ್ಕೊಂಡು, ಆ ಹುಡುಗನ್ ಕಟ್ಕೊಂಡು ನೀನೇನು ಮಾಡಕ್ಕಾಗಲ್ಲ ಅಂತ ಇಷ್ಟ ಹೇಳ್ತಾ ನಿನ್ಗೆ ಹೇಳ್ತಾ ಇದ್ದೀನಿ. ಈಗೂ ನಿನಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಡು. ನಾನು ಹೋರಾಟಕ್ಕೆ ಸಿದ್ಧ ಇದ್ದೀನಿ, ನಾನು ಹೋರಾಟ ಮಾಡ್ತೀನಿ, ನಿನ್ನ ತೆಗಿತೀನಿ. KOAನ ನಿಮ್ಮ ಭ್ರಷ್ಟರಿಂದ ನಿಮ್ಮನ್ನ KO ಇಂದ ಹೊರಗಡೆ ಹಾಕಿ ಒಳ್ಳೆಯವರು ಬಂದು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ನಡೆಸಿ ರಾಜ್ಯ ಕ್ರೀಡಾ ಸಂಸ್ಥೆಗಳು ಇವತ್ತು ಎದುರಿಸ್ತಾ ಇರುವಂತ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಟ್ಟು ಅವರು ರಾಜ್ಯದಲ್ಲಿ ಅವ್ರವ್ರ ಕ್ರೀಡೆಗಳು ಅವ್ರವ್ರ ಅಸೋಸಿಯೇಷನ್ಸ್ ಸ್ಮೂತ್ ಆಗಿ ನಡೆಸ್ಕೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡುವಂತ
ಒಳ್ಳೆ ಪದಾಧಿಕಾರಿಗಳು ಬರ್ಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ನೀವಿಬ್ರು ಆದಷ್ಟು ಬೇಗ ರಾಜೀನಾಮೆ ಕೊಡಿ, ಇಲ್ಲ ಅಂದ್ರೆ ಜನ ನಿಮ್ಮನ್ನ ಉಗಿದು ಒದ್ದು ಆಚೆ ಹಾಕ್ತಾರೆ. ನಮಸ್ಕಾರ.